ಸಂಧ್ಯಾ ಸುರಕ್ಷಾ ಯೋಜನೆ ಹಿರಿಯ ನಾಗರಿಕರಿಗೆ ತಿಂಗಳಿಗೆ 1200 ಪಿಂಚಣಿ ಅರ್ಜಿ ಆಹ್ವಾನ. ಬನ್ನಿ ನಾವು ಈ ವಿಷಯದ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ ಹಾಗೂ ಲೈಕ್ ಮಾಡಿ. ಮೊದಲನೆಯದಾಗಿ ಹಿರಿಯ ನಾಗರಿಕರಿಗೆ ತಿಂಗಳಿಗೆ 1200 ರೂಪಾಯಿ ಪಿಂಚಣಿ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಕಾರ್ಯರೂಪಕ್ಕೆ ತರ್ತಾ ಇದೆ. ಇದರಲ್ಲಿ 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು 1200 ರೂಪಾಯಿ ಅವರ ನೇರ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಿದೆ. ಅದರ ಜೊತೆಗೆ ಬಸ್ ಪಾಸ್ ರಿಯಾಯಿತಿ ಮತ್ತು ಕೆಲವು ಸಂದರ್ಭಗಳಲ್ಲಿ ವೈದ್ಯಕೀಯ ಸೌಲಭ್ಯಗಳೂ ಲಭ್ಯವಿದೆ. 2026ರಲ್ಲಿ ಈ ಯೋಜನೆಯನ್ನು ಮುಂದುವರೆದಿದ್ದು ಅರ್ಹರಾದವರು ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಇದಕ್ಕೆ ಯಾವ ರೀತಿ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು, ಇದಕ್ಕೆ ಏನೆಲ್ಲ ನಿಯಮ ಇದೆ, ಯಾವ ಥರ ಎಲ್ಲ ಅಪ್ಲೈ ಮಾಡಬೇಕು ಅಂತ ಅನ್ನೋದನ್ನ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಬನ್ನಿ ಇವಾಗ ನೋಡೋಣ. ಇದಕ್ಕೆ ಮೊದಲನೇದಾಗಿ ಇದಕ್ಕೆ ನಿಯಮ ಇದೆ ಸ್ವಲ್ಪ. ಅದು ಯಾವುದು ಅಂತಂದರೆ ಇವರು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು, ವಯಸ್ಸು 65 ಆಗಿರಬೇಕು, ಅವ್ರಿಗೆ 65 ದಾಟಿರಬೇಕು, ಮತ್ತು ಅರ್ಜಿದಾರ ಮತ್ತು ಅವರ ಜೀವನ ಸಂಗಾತಿಯ ವಾರ್ಷಿಕ ಆದಾಯ 20,000ಕ್ಕಿಂತ 32,000ದಷ್ಟು ಅದರ ಒಳಗಡೆ ಇರಬೇಕು, 32,000ದಷ್ಟರೊಳಗೆ ಕಡಿಮೆ ಇರಬೇಕು. ಆಮೇಲೆ ಅವರು ಫಿಕ್ಸೆಡ್ ಅಮೌಂಟ್ ಅಂತ ಬ್ಯಾಂಕಲ್ಲಿ ಠೇವಣಿ ಇಟ್ಟಿರ್ತಾರಲ್ಲ ಅದು 10,000ಕ್ಕಿಂತ ಮೇಲಿರಬಾರ್ದು. ಯಾವುದೇ ಸರ್ಕಾರಿ ಪಿಂಚಣಿ ಅಂದರೆ ವಿಧವಾ, ಅಂಗವಿಕಲ ಅಥವಾ ಈ ಥರ ಯಾವುದೇ ಆ ಥರದ ಫೆಸಿಲಿಟಿನ ಪಡ್ಕೊಂಡಿರಬಾರ್ದು. ಮತ್ತು ಕೃಷಿ ಕಾರ್ಮಿಕರು, ನೇಕಾರರು, ಮೀನುಗಾರರು ಅಂಥವ್ರಿಗೆ ಇದು ತುಂಬ ಅಪ್ಲೈ ಆಗುತ್ತೆ, ಇವರಿಗೆ ಮೊದಲನೇ ಆದ್ಯತೆ ಇದೆ. ಆಮೇಲೆ ಈ ಯೋಜನೆಯ ಲಾಭ ಅಂದರೆ 1200 ರೂಪಾಯಿ ಡೈರೆಕ್ಟ್ ಅಕೌಂಟ್ಗೆ ನಮಗೆ ಬರುತ್ತೆ ತಿಂಗಳು. ಮತ್ತು ಬಸ್ ಪಾಸ್ KSRTC ಬಸ್ಸಲ್ಲಿ ಬಸ್ ಪಾಸ್ ರಿಯಾಯಿತಿ ಇರುತ್ತೆ. ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಫ್ರೀ ಫೆಸಿಲಿಟೀಸ್ ಸಿಗುತ್ತೆ. ಮತ್ತು ಅವ್ರಿಗೆ ಹಿರಿಯ ನಾಗರಿಕ ಅನ್ನುವಂಥ ಸರ್ಕಾರಿ ಗುರುತಿನ ಚೀಟಿ ಸಹ ಸಿಗುತ್ತೆ. ಇದರಿಂದ ಅವ್ರಿಗೇನಾದರೂ ಯೂಸ್ ಆಗುತ್ತೆ ಮುಂದಕ್ಕೆ ಅಂತ. ಆಮೇಲೆ ಇದಕ್ಕೆ ಯಾವ ರೀತಿಯಾಗಿರೋಂಥ ಅಗತ್ಯವಾಗಿರೋ ದಾಖಲೆ ಏನು ಬೇಕು ಅಂತಂದರೆ ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್, ಮತ್ತು ಏಜ್ ಪ್ರಮಾಣ ಪತ್ರ ಅಂದರೆ ಅದ್ರದ್ದು ಆಧಾರ್ ಕಾರ್ಡಲ್ಲೇ ಬರುತ್ತೆ, ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಮತ್ತು ಪಾಸ್ಪೋರ್ಟ್ ಸೈಜ್ 2 ಫೋಟೋಸ್ ಬೇಕು. ಆಮೇಲೆ ಅವ್ರದ್ದು ಮೊಬೈಲ್ ನಂಬರ್ಸ್ ಅಂದರೆ ಪ್ರೆಸೆಂಟ್ ಮೊಬೈಲ್ ನಂಬರ್ ಬೇಕಾಗಿರುತ್ತೆ. ಆಮೇಲೆ ಇದು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಆನ್ಲೈನಲ್ಲಿ ಸಹ ಮಾಡ್ಬೋದು, ಆಫ್ಲೈನಲ್ಲಿ ಸಹ ಮಾಡ್ಬೋದು. ಆನ್ಲೈನ್ ಮಾಡಬೇಕು ಅಂತಂದರೆ ನಾವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಬೇಕು. ಪೋರ್ಟಲಲ್ಲಿ ನಾವು ನಮ್ಮ ಈ ಪ್ರೆಸೆಂಟ್ ಮೊಬೈಲ್ ನಂಬರ್ನ ಹಾಕಿ ಲಾಗಿನ್ ಮಾಡಬೇಕು. ಆಮೇಲೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಆಯ್ಕೆ ಮಾಡಿ ಅದರಲ್ಲಿ ಅವರ ವೈಯಕ್ತಿಕ ಮತ್ತು ಕುಟುಂಬದ ವಿವರನ ಎಂಟ್ರಿ ಕೊಡಬೇಕಾಗುತ್ತೆ. ಮತ್ತು ಇದೆಲ್ಲ ಎಂಟ್ರಿ ಆದಮೇಲೆ ಅಪ್ಲೋಡ್ ಮಾಡಬೇಕು. ಆಮೇಲೆ ಅರ್ಜಿ ಸಂಖ್ಯೆ ಅಂತ ಬರುತ್ತೆ, ಅದನ್ನ ಚೆಕ್ ಮಾಡಬೇಕು. ಇದರಲ್ಲಿ ಮತ್ತು ಆಫ್ಲೈನಲ್ಲಿ ಸಹ ಅಪ್ಲೈ ಮಾಡ್ಬೋದು. ಅದರಲ್ಲಿ ಆಫ್ಲೈನ್ ಯಾವ ಥರ ಅಂದರೆ ಗ್ರಾಮ ಪಂಚಾಯತ್ ಅಥವಾ ಹೋಬಳಿ ಅಲ್ಲಿ ಹೋಗಿಬಿಟ್ಟು ಫಾರ್ಮ್ನ ಫಿಲ್ ಮಾಡಬೇಕು. ಮತ್ತು ಅದರಲ್ಲಿ ಒಂದು ತಿಂಗಳ ಮೇಲೆ ಅದರಲ್ಲಿ 30-45 ದಿನದ ಒಳಗಡೆ ಅದು ಕರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಪೇಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಈ ಅರ್ಜಿ ಸಲ್ಲಿಸಿದ್ಮೇಲೆ ಅದು ಯಾವ ಥರ ಪ್ರೊಸೀಜರಲ್ಲಿ ಇದೆ ಅಂತ ನೋಡಬೇಕಾದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಅನ್ನೋ ಅರ್ಜಿ ಸಂಖ್ಯೆ ನಮೂದಿಸಬೇಕು. ಅದರಲ್ಲಿ ಇವ್ರು ಹೋಗಿ ಚೆಕ್ ಮಾಡ್ಬೋದು, ಅಂದರೆ ಪೇಮೆಂಟ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆಯಾ, ಯಾವ ಥರ ಅಪ್ಲಿಕೇಶನ್ ಅಂತೆಲ್ಲ. ಮತ್ತು ಇದರ ಮುಖ್ಯ ಸಲಹೆ ಏನು ಅಂತಂದರೆ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಮಾಡಿ, ಇಲ್ಲದಿದ್ದರೆ ಹಣ ಕರೆಕ್ಟಾಗಿ ಬರಲ್ಲ. ಆದಾಯ ಮತ್ತು ವಾಸ್ತವ್ಯ ಪ್ರಮಾಣ ಪತ್ರನ ನವೀಕರಿಸಬೇಕು. ಮತ್ತು ಅರ್ಜಿ ಸಲ್ಲಿಸಿದ ನಂತರ ಸ್ಥಿತಿ ಟ್ರ್ಯಾಕ್ ಚೆಕ್ ಮಾಡಿ. ಏನಾದರೂ ಡೌಟ್ಸ್ ಆ ಥರ ಏನಾದರೂ ಇತ್ತು ಅಂತಂದರೆ ನಿಮ್ಮ ಹತ್ತಿರ ಇರುವಂಥ ಗ್ರಾಮ ಪಂಚಾಯತಿಗೆ ಹೋಗಿ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು.